ಬೀದರ್ ತಾಲೂಕಿನ ಜನವಾಡ ಬಳಿ ಇರುವಂತಹ ಕೃಷಿ ಡಿಪ್ಲೊಮೊ ವಿದ್ಯಾಲಯವನ್ನ ಸರ್ಕಾರ ಬಂದ್ ಮಾಡಿದೆ. ಇದೀಗ ಕಳೆದ 12 ವರ್ಷದಿಂದ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಅಡಿಯಲ್ಲಿ ಎಸ್ಎಸ್ಎಲ್ಸಿ ಬಳಿಕ ಇದೀಗ ವಿದ್ಯಾರ್ಥಿಗಳು 2 ವರ್ಷದ ಡಿಪ್ಲೊಮೊ ಕೋರ್ಸ್ ಮಾಡ್ಕೋತಾ ಇದ್ರು. ಕಳೆದ ವರ್ಷವೂ 2 ತರಗತಿ ಸೇರಿ 90ಕ್ಕೂ ಅಧಿಕ ವಿದ್ಯಾರ್ಥಿಗಳು ಡಿಪ್ಲೊಮೊ ಮಾಡಿದ್ದಾರೆ. ಆದರೆ ಸರ್ಕಾರ ಈ ಸಲದಿಂದ ಡಿಪ್ಲೊಮೊ ಕೋರ್ಸ್ ಅನ್ನು ರದ್ದು ಮಾಡಿದ್ದು ಕಾಲೇಜಿಗೆ ಬೀಗ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೂ ಮೊದಲು ಬಂದ್ಗೆ ಆದೇಶವನ್ನ ಮಾಡಿದ್ರು. ಅಧಿಕೃತವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕಾಲೇಜ್ ಬಂದ್ ಆಗಿದೆ. ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಪಂಚ ಯೋಜನೆಗಳಿಗೆ ಅಂದ್ರೆ ಅದೇ ಕಾರಣ ಅನ್ಕೊಂಡು ಅಲ್ಲಿನ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಕೃಷಿ ಡಿಪ್ಲೊಮೊ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆರಾಧ್ಯ ಜಾಧವ್ ಮಾತಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೃಷಿ ಡಿಪ್ಲೊಮೊ ವಿದ್ಯಾಲಯವನ್ನು ಸ್ಥಾಪಿಸಿದ್ದಾರೆ. 2 ವರ್ಷದ ಡಿಪ್ಲೊಮೊದಿಂದಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆ ಕೂಡ ಬೀಳ್ತಾ ಇರಲಿಲ್ಲ. ಸರ್ಕಾರ ಕೃಷಿ ಡಿಪ್ಲೊಮೊ ಕಾಲೇಜ್ ಬಂದ್ ಮಾಡಿದ್ರಿಂದ ಎಲ್ಲ ಉಪಕರಣಗಳು ತುಕ್ಕಿಡಿತಾ ಇದೆ, ಕ್ಲಾಸ್ಗಳು ಧೂಳು ಹಿಡಿತಾ ಇದೆ. 12 ವರ್ಷದಿಂದ ನಡೀತಾ ಇದ್ದ ತರಗತಿಗಳು ಬಂದಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಇದು ಭಾರಿ ನಷ್ಟವಾಗಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ದು. ಈ ಬಗ್ಗೆ ಕೃಷಿ ಸಚಿವರು ಗಮನಿಸಿ ಕೃಷಿ ಕಾಲೇಜು ಮತ್ತೆ ಆರಂಭ ಮಾಡುವತ್ತ ಮುತುವರ್ಜಿ ವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಆಗಸ್ಟ್ ಮುಗಿದ ನಂತರ ಏನು ಹೊಸ ಬ್ಯಾಚ್ ಬರುತ್ತಲ್ಲ ಡಿಪ್ಲೊಮಾಗ್ರಿಯಲ್ಲಿ ಅದು ಓಪನ್ ಆಗ್ತಾ ಇಲ್ಲ, ಅಂದರೆ ಕಾಲೇಜ್ ಬಂದ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಕಾಲೇಜಿಗೆ ಸರ್ಕಾರಕ್ಕೆ ಹೇಳ್ತಕ್ಕಂಥ ಏನು ಉದ್ದೇಶ ಏನಂದರೆ, ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆ ಏನು ಭಾಗ ಐತಲ್ಲ, ಇದು ಕೃಷಿಯ ಮೇಲೆ ಅವಲಂಬನೆ ಇರ್ತಕ್ಕಂಥ ಭಾಗ. ಅದಕ್ಕೋಸ್ಕರ ನಾವು ಎಲ್ಲ ರಾಜಕಾರಣಿಗಳಿಗೆ ಅಥವಾ ಸರ್ಕಾರಕ್ಕೆ ಒಂದೇ ಮಾತು ತಿಳಿಸೋಕ್ಕೆ ಹೇಳ್ತಿದ್ದೇವೆ. ಏನಂತಂದರೆ ನಮ್ಮ ಡಿಪ್ಲೊಮಾ ಕೃಷಿ ವಿದ್ಯಾಲಯ ಬೀದರ್ಗೆ ಓಪನ್ ಮಾಡಬೇಕು. ಯಾಕೆಂದರೆ ಇದರಿಂದ